श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 40 आता असो हे किडाळ बोली न करू पघळ सांगताची सफोल ಹೋತಸೆ ವಾಚ। ಈಗ ಇದೆಲ್ಲ ಇರಲಿ ಮಲಿನವು ಮಾತನಾಡುವುದಿಲ್ಲದರ ಬಗ್ಗೆ ವ್ಯರ್ಥವು ಹೇಳುವುದರಿಂದ ನಿರರ್ಥಕವು ಆಗುವುದು ನಮ್ಮ ದೇವಾಣಿಯು। ಈಗ ಈ ಎಲ್ಲ ಮಲಿನವಾದ ವಿಚಾರ ಹಾಗೇ ಇರಲಿ, ಅದರ ಬಗ್ಗೆ ಸುಮ್ಮನೆ ವ್ಯರ್ಥವಾಗಿ ಮಾತನಾಡುವುದಿಲ್ಲ, ಏಕೆಂದರೆ ಅದನ್ನು ಕುರಿತು ಹೇಳುವುದರಿಂದ ನಮ್ಮದೇ ವಾಣಿಯು ನಿರರ್ಥಕವಾಗುವುದು। ಏತಾನ್ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ। ಈ ದೃಷ್ಟಿ ಅಂಗೀಕಾರ ಮಾಡಿ ಜ್ಞಾನ ನಷ್ಟಗೊಳಿಸಿಕೊಂಡ ಅಲ್ಪಬುದ್ಧಿ ಉಗ್ರಕರ್ಮಿ ಹಾಗೂ ಜಗತ್ತಿನ ಶತ್ರುಗಳಾದವರು ಜಗತ್ತಿನ ನಾಶಕ್ಕೆ ಪ್ರವೃತ್ತರಾಗಿರುತ್ತಾರೆ। ಅಣೀಶ್ವರಾಚಿಯ ಖಂತಿ ನುಸಧೀಯಾಚಿ ಕರಿತಿ ಚಾಂತಿ ಹೇಹಿ ನಾಹಿ ಚಿತ್ತಿ ನಿಶ್ಚಯೋ ಏಕು। ಹಾಗೂ ಈಶ್ವರನ ತಿರಸ್ಕಾರದಿಂದಾಗಿ ಸುಮ್ಮನೆ ಬಡಬಡಿಸುವವರಾಗಿ ಯಾವುದಾದರೊಂದು ಪ್ರಕಾರವಾಗಿ ನಿಶ್ಚಯವನ್ನೂ ಹೊಂದಿರುವುದಿಲ್ಲ। ಹಾಗೂ ಭಗವಂತನ ತಿರಸ್ಕಾರದಿಂದಾಗಿ ಸುಮ್ಮನೆ ಬಡಬಡಿಸುವವರಾಗಿ ಅವರು ಯಾವುದಾದರೊಂದು ಪ್ರಕಾರವಾಗಿ ನಿಶ್ಚಯವನ್ನು ಹೊಂದಿರುವುದಿಲ್ಲ। ಕಿಂಬಹುನಾ ಉಘಡ ಆಂಗಿ ಭರೂನಿಯಾ ಪಾಖಾಂಡ ನಾಸ್ತಿಕಪಣಾಚೆ ಹಾಡ ರೋವಿಲೆ ಜೀವಿ। ಹೆಚ್ಚಿಗೇನು ಹೇಳುವುದು ಸ್ಪಷ್ಟವಾಗಿ ನಾಸ್ತಿಕ ಭಾವ ತುಂಬಿಕೊಂಡವರಾಗಿ ನಾಸ್ತಿಕತನದ್ದೇ ಅಸ್ಥಿ ನೆಡುವರು ಸ್ಥಿರವಾಗಿ ಅಂತಃಕರಣದಲ್ಲಿ। ಹೆಚ್ಚಿಗೇನು ಹೇಳುವುದು, ಅಂಥವರು ಸ್ಪಷ್ಟವಾಗಿ ನಾಸ್ತಿಕ ಭಾವವನ್ನೇ ತುಂಬಿಕೊಂಡವರಾಗಿ ಅಂತಃಕರಣದಲ್ಲಿ ನಾಸ್ತಿಕತನದ್ದೇ ಅಸ್ಥಿಯನ್ನು ಸ್ಥಿರವಾಗಿ ನೆಟ್ಟಿರುವರು। ತೇ ವೇಳಿ ಸ್ವರ್ಗಾಲಾಗಿ ಆದರೂ ಕಾ ನರಕಾಚ ಅಡದರು ಯಾವಾಸನಾಂಚ ಅಂಕುರು ಜಳೋ ನಿಗೇಲ। ಆಗ ಸ್ವರ್ಗಕ್ಕಾಗಿ ಆದರ ಅಥವಾ ನರಕ ಭಯದ ವಿಚಾರ ಈ ವಾಸನೆಗಳ ಅಂಕುರ ಸುಟ್ಟು ಹೋಗುವುದು। ಆಗವರಿಗೆ ಸ್ವರ್ಗಕ್ಕಾಗಿ ಆದರವಾಗಲಿ ಅಥವಾ ನರಕದ ಬಗ್ಗೆ ಭಯದ ವಿಚಾರವಾಗಲಿ ಇರುವುದೇ ಇಲ್ಲ। ಅಷ್ಟೇ ಅಲ್ಲದೆ ಅವರ ಅಂತಃಕರಣದಲ್ಲಿ ಈ ವಾಸನೆಗಳ ಅಂಕುರವೇ ಸುಟ್ಟು ಹೋಗುವವು। ಮಗ ಕೇವಳಯೇ ದೇಹ ಖೋಡ ಅಮೇಧ್ಯೋದಕಾಚ ಬುಡಬುಡ ವಿಷಯ ಪಂಕಿ ಸುಹಾಡ ಬುಡಾಲೇಗ। ಅನಂತರ ಅರ್ಜುನ ಈ ಆಸುರಿ ಸಂಪತ್ತಿಯ ಜನರು ದೇಹವೆಂಬ ಕಟ್ಟಿಗೆ ಬೊಡ್ಡೆಯ ಬಂಧನದಲ್ಲಿ ಸಿಕ್ಕಿರುವರು, ಹೊಲಸು ನೀರಿನ ಗುಳ್ಳೆಗಳಂತೆ ಮುಳುಗುವರು ಏರುವರು,
ವಿಷಯವೆಂಬ ಕೆಸರಿನಲ್ಲಿ. ಈ ಆಸುರಿ ಸಂಪತ್ತಿಯ ಜನರು ದೇಹವೆಂಬ ಕಟ್ಟಿಗೆಯ ಬೊಡ್ಡೆಯ ಬಂಧನದಲ್ಲಿ ಸಿಕ್ಕಿರುವರು. ಹಿಂದಿನ ಕಾಲದಲ್ಲಿ ಬಹಳ ದೊಡ್ಡ ಶಿಕ್ಷೆ ಕೊಡಬೇಕಾಗಿದ್ದರೆ ಅಪರಾಧಿಯ ಕಾಲಿಗೆ ದೊಡ್ಡದೊಂದು ಕಟ್ಟಿಗೆ ಬೊಡ್ಡೆ ಕಟ್ಟುತ್ತಿದ್ದರು. ಇವರು ವಿಷಯವೆಂಬ ಕೆಸರಿನಲ್ಲಿ ಮುಳುಗಿದವರಾಗಿ ಹೊಲಸು ನೀರಿನ ಗುಳ್ಳೆಗಳಂತೆ ಮುಳುಗುವರು, ಏಳುವರು. ಜೈ ಆಟಾವೆ ಹೋತಿ ಜಳಚರ, ತೈ ಡೋಹಿ ಮಿಳತಿ ಢೀವರ, ಕಾಪಡಾವೆ ಹೋಯೆ ಶರೀರ, ತೈ ರೋಗ ಉದಯೋ. ಒದಗಿ ಬಂದಾಗ ಜಲಚರಗಳ ಮರಣ, ಆಗಮನವಾಗುವುದು ಮೀನುಗಾರನ. ದೇಹಕ್ಕೆ ಮರಣ ಒದಗಿ ಬಂದಾಗ ರೋಗ ಉದಯಿಸುವವು. ಜಲಚರಗಳ ಮರಣ ಒದಗಿ ಬಂದಾಗ ಮೀನುಗಾರನು ಮೀನು ಹಿಡಿಯಲು ಬರುವನು. ಅದರಂತೆ ದೇಹಕ್ಕೆ ಮರಣ ಒದಗಿ ಬಂದಾಗ ದೇಹದಲ್ಲಿ ರೋಗಗಳು ಉತ್ಪನ್ನವಾಗುವವು. ಉದಯಜನೆ ಕೇತೂಚೆ ಜೈಸೆ, ವಿಶ್ವ ಅನಿಷ್ಟೋದ್ದೇಶೆ, ಜನ್ಮತೀತೆ ತೈಸೆ ಲೋಕ ಆಟು. ಕೇತುವಿನ ಉದಯವಾಗುವುದು ವಿಶ್ವದ ಅನಿಷ್ಟಕ್ಕಾಗಿರುವುದು. ಅದರಂತೆ ಆಸುರಿ ಭಾವದವರು ಹುಟ್ಟಿರುವುದು ಲೋಕ ಸಂಹಾರಕ್ಕಾಗಿಯೇ. ಕೇತುವಿನ ಉದಯವು ವಿಶ್ವದ ಅನಿಷ್ಟಕ್ಕಾಗಿಯೇ ಇರುವುದು. ಅದರಂತೆ ಆಸುರಿ ಭಾವದವರು ಲೋಕ ಸಂಹಾರಕ್ಕಾಗಿಯೇ ಹುಟ್ಟಿರುವರು. ವಿರೂಢಲಿಯ ಅಶುಭ, ಫುಟತಿ ತೈತೆ ಕೋಂಭ, ಪಾಪಾಚೆ ಕೀರ್ತಿ ಸ್ತಂಭ, ಚಾಲತೇತೆ. ಅಶುಭವೇ ಮೊಳಕೆ ಒಡೆದಾಗ ಅಂಕುರರಾಗಿ ಬರುವ ರಾಗ, ಇರುವರು ನಡೆದಾಡುವ ಕೀರ್ತಿ ಸ್ತಂಭರಾಗಿ ಆಗ ಪಾಪಗಳ. ಅಶುಭವೇ ಮೊಳಕೆಯೊಡೆದಾಗ ಇವರು ಅಂಕುರರಾಗಿ ಬರುವರು, ಆಗ ಇವರು ನಡೆದಾಡುವ ಪಾಪಗಳ ಕೀರ್ತಿ ಸ್ತಂಭರಾಗಿ ಇರುವರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.